ಬಳ್ಳಾರಿ ರಾಜಕಾರಣದಲ್ಲಿ ಬ್ಯಾನರ್ ಗಲಾಟೆಯಿಂದಾಗಿ ಏನು ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತ ಗುಂಡು ತಗಲಿ ಸಾವನ್ನಪ್ಪಿರ್ತಕ್ಕಂಥದ್ದು. ಆ ಘಟನಾ ಸ್ಥಳದಲ್ಲಿ ನಾನಿದ್ದೇನೆ. ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿ ಇರತಕ್ಕಂಥದ್ದು. ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿ ಇನ್ನೂ ಕೂಡ ಪೊಲೀಸ್ ಭದ್ರತೆ ಮುಂದುವರೆದಿದೆ ಅಂತಲೇ ಹೇಳ್ಬೋದಾಗಿದೆ. ಗಮನಿಸ್ಬೋದು, ಕಳೆದ 3 ದಿನಗಳಿಂದ ಕೂಡ ಇಲ್ಲಿ ಪೊಲೀಸ್ ಭದ್ರತೆ ಸಂಪೂರ್ಣವಾಗಿ ಇರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸರು ಬಂದೋಬಸ್ತನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೇನೆ DAR ವ್ಯಾನ್ಗಳು, ಅದರ ಜೊತೆಗೆ DAR ಸಿಬ್ಬಂದಿ ಎಲ್ಲರೂ ಕೂಡ ಸ್ಥಳದಲ್ಲೇ ಮೊಕ್ಕ ಹೂಡಿರ್ತಕ್ಕಂತಹ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದೇ ಸ್ಥಳದಲ್ಲಿ ಇವತ್ತೇನು ಗಲಾಟೆ ಪ್ರಾರಂಭವಾಯಿತು, ಬ್ಯಾನರ್ ವಿಚಾರವಾಗಿ ಏನು ಗಲಾಟೆ ಪ್ರಾರಂಭವಾಯಿತು, ಆ ಬ್ಯಾನರ್ ವಿಚಾರವಾಗಿ ನಡೆದಂತಹ ಗಲಾಟೆ ಇವತ್ತು ಅಮಾಯಕ ಕಾಂಗ್ರೆಸ್ ಕಾರ್ಯಕರ್ತನ ಜೀವ ಹೋಗ್ಲಿಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ನಾನು ಇರ್ತಕ್ಕಂಥದ್ದು ಇದೇ ಪ್ರದೇಶದಲ್ಲಿ ಕಲ್ಲು ತೂರಾಟ ಆಗಿರ್ತಕ್ಕಂಥದ್ದು, ಅದರ ಜೊತೆಗೆ ಖಾರದ ಪುಡಿಯನ್ನು ಏರಿಸಿರ್ತಕ್ಕಂಥದ್ದು, ಜೊತೆಗೆ ಏರ್ ಫೈರನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗೆಯೇ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅವರು ಮೃತಪಟ್ಟಿದ್ದು ಕೂಡ ಇದೇ ಜಾಗದಲ್ಲಿ. ಫೈರ್ ಆಗಿ ಇವತ್ತು ಆ ಗುಂಡು ತಗಲಿ ಕಾಂಗ್ರೆಸ್ನ ಕಾರ್ಯಕರ್ತ ಸತ್ತಿರ್ತಕ್ಕಂತಹ ಈ ಜಾಗದಲ್ಲಿ ನಾನು ಇರ್ತಕ್ಕಂಥದ್ದು. ಈ ಬಲಭಾಗದಲ್ಲಿ ನಾವು ನೋಡೋದಾದರೆ ಪೊಲೀಸ್ ಭದ್ರತೆಯನ್ನು ಮತ್ತಷ್ಟು ಹೆಚ್ಚಳಗೊಳಿಸ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಈ ಭಾಗದಲ್ಲಿ ನಾವು ನೋಡೋದಾದರೆ ಆ ಪೊಲೀಸ್ ಜೀಪ್ ನಿಂತಿರ್ತಕ್ಕಂತಹ ಪಕ್ಕದಲ್ಲೇ ಇವತ್ತು ಆ ಬ್ಯಾನರನ್ನು ಏನು ಕಟ್ಟಲಾಗಿತ್ತು, ಆ ಬ್ಯಾನರಿಂದ ನಡೆದಂತಹ ಗಲಾಟೆ ಏನಿದೆ ಇವತ್ತು, ಆ ಗಲಾಟೆಯಿಂದ ಸಂಪೂರ್ಣವಾಗಿ ಆ ಬಳ್ಳಾರಿ ಈ ಒಂದು ಪರಿಸ್ಥಿತಿಗೆ ಕಾರಣ ಆಗಿರ್ತಕ್ಕಂಥದ್ದು. ಇದೇ ಒಂದು ಆ ಬ್ಯಾನರ್ನ ಸಣ್ಣ ವಿಚಾರಕ್ಕೆ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿರ್ತಕ್ಕಂಥದ್ದು. ಒಂದು ಕಡೆ ಕಾಂಗ್ರೆಸ್ನ ನಾಯಕರು ಹೇಳ್ತಾರೆ, BJPಯವರು ಬಳ್ಳಾರಿಯನ್ನು ಬಿಹಾರ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. BJPಯ ನಾಯಕರು ಹೇಳ್ತಾರೆ, ಕಾಂಗ್ರೆಸ್ನವರು ಬಳ್ಳಾರಿಯನ್ನು BJPಯನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಬಳ್ಳಾರಿಯನ್ನು ಬಿಹಾರ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು. ಎರಡೂ ಪಾರ್ಟಿಯ ನಾಯಕರು ಬಳ್ಳಾರಿಯನ್ನು ಬಿಹಾರ ಮಾಡಲಿಕ್ಕೆ ಹೊಂಟಿದ್ದಾರೆ ಅಂತಕ್ಕಂತಹ ಅನುಮಾನ ಇವತ್ತು ಈ ಭಾಗದ ಜನರಿಗೆ ಮೂಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಂಥ ಈ ಒಂದು ರಕ್ತಸಿಕ್ತ ರಾಜಕೀಯಕ್ಕೆ ಅಂತ್ಯ ಹಾಡಲಾಗುತ್ತಾ ಅಂತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ಈ ಒಂದು ತನಿಖೆ ಏನಿದೆ, ಆ ತನಿಖೆಗೆ ತಪ್ಪಿತಸ್ಥರು ಯಾರು, ಅದಕ್ಕೆ ಹೊಣೆ ಯಾರು ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚಿ ಕ್ರಮವನ್ನು ಜರುಗಿಸಬೇಕು ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಆಗಿದೆ. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿ ರಾಜಕಾರಣದಲ್ಲಿ ಬ್ಯಾನರ್ ಗಲಾಟೆಯಿಂದಾಗಿ ಏನು ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತ ಗುಂಡು ತಗಲಿ ಸಾವನ್ನಪ್ಪಿರ್ತಕ್ಕಂಥದ್ದು. ಆ ಘಟನಾ ಸ್ಥಳದಲ್ಲಿ ನಾನಿದ್ದೇನೆ. ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿ ಇರತಕ್ಕಂಥದ್ದು. ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿ ಇನ್ನೂ ಕೂಡ ಪೊಲೀಸ್ ಭದ್ರತೆ ಮುಂದುವರೆದಿದೆ ಅಂತಲೇ ಹೇಳ್ಬೋದಾಗಿದೆ. ಗಮನಿಸ್ಬೋದು, ಕಳೆದ 3 ದಿನಗಳಿಂದ ಕೂಡ ಇಲ್ಲಿ ಪೊಲೀಸ್ ಭದ್ರತೆ ಸಂಪೂರ್ಣವಾಗಿ ಇರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸರು ಬಂದೋಬಸ್ತನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೇ DAR ವ್ಯಾನ್ಗಳು, ಅದರ ಜೊತೆಗೆ DAR ಸಿಬ್ಬಂದಿ ಎಲ್ಲರೂ ಕೂಡ ಸ್ಥಳದಲ್ಲೇ ಮೊಕ್ಕ ಹೂಡಿರ್ತಕ್ಕಂತಹ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದೇ ಸ್ಥಳದಲ್ಲಿ ಇವತ್ತೇನು ಗಲಾಟೆ ಪ್ರಾರಂಭವಾಯಿತು, ಬ್ಯಾನರ್ ವಿಚಾರವಾಗಿ ಏನು ಗಲಾಟೆ ಪ್ರಾರಂಭವಾಯಿತು, ಆ ಬ್ಯಾನರ್ ವಿಚಾರವಾಗಿ ನಡೆದಂತಹ ಗಲಾಟೆ ಇವತ್ತು ಅಮಾಯಕ ಕಾಂಗ್ರೆಸ್ ಕಾರ್ಯಕರ್ತನ ಜೀವ ಹೋಗ್ಲಿಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ನಾನು ಇರ್ತಕ್ಕಂಥದ್ದು ಇದೇ ಪ್ರದೇಶದಲ್ಲಿ ಕಲ್ಲು ತೂರಾಟ ಆಗಿರ್ತಕ್ಕಂಥದ್ದು, ಅದರ ಜೊತೆಗೆ ಖಾರದ ಪುಡಿಯನ್ನು ಏರಿಸಿರ್ತಕ್ಕಂಥದ್ದು, ಜೊತೆಗೆ ಏರ್ ಫೈರನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗೆಯೇ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅವರು ಮೃತಪಟ್ಟಿದ್ದು ಕೂಡ ಇದೇ ಜಾಗದಲ್ಲಿ. ಫೈರ್ ಆಗಿ ಇವತ್ತು ಆ ಗುಂಡು ತಗಲಿ ಕಾಂಗ್ರೆಸ್ನ ಕಾರ್ಯಕರ್ತ ಸತ್ತಿರ್ತಕ್ಕಂತಹ ಈ ಜಾಗದಲ್ಲಿ ನಾನು ಇರ್ತಕ್ಕಂಥದ್ದು. ಈ ಬಲಭಾಗದಲ್ಲಿ ನಾವು ನೋಡೋದಾದರೆ ಪೊಲೀಸ್ ಭದ್ರತೆಯನ್ನು ಮತ್ತಷ್ಟು ಹೆಚ್ಚಳಗೊಳಿಸ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಈ ಭಾಗದಲ್ಲಿ ನಾವು ನೋಡೋದಾದರೆ ಆ ಪೊಲೀಸ್ ಜೀಪ್ ನಿಂತಿರ್ತಕ್ಕಂತಹ ಪಕ್ಕದಲ್ಲೇ ಇವತ್ತು ಆ ಬ್ಯಾನರನ್ನು ಏನು ಕಟ್ಟಲಾಗಿತ್ತು, ಆ ಬ್ಯಾನರಿಂದ ನಡೆದಂತಹ ಗಲಾಟೆ ಏನಿದೆ ಇವತ್ತು, ಆ ಗಲಾಟೆಯಿಂದ ಸಂಪೂರ್ಣವಾಗಿ ಆ ಬಳ್ಳಾರಿ ಈ ಒಂದು ಪರಿಸ್ಥಿತಿಗೆ ಕಾರಣ ಆಗಿರ್ತಕ್ಕಂಥದ್ದು. ಇದೇ ಒಂದು ಆ ಬ್ಯಾನರ್ನ ಸಣ್ಣ ವಿಚಾರಕ್ಕೆ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿರ್ತಕ್ಕಂಥದ್ದು. ಒಂದು ಕಡೆ ಕಾಂಗ್ರೆಸ್ನ ನಾಯಕರು ಹೇಳ್ತಾರೆ, BJPಯವರು ಬಳ್ಳಾರಿಯನ್ನು ಬಿಹಾರ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. BJPಯ ನಾಯಕರು ಹೇಳ್ತಾರೆ, ಕಾಂಗ್ರೆಸ್ನವರು ಬಳ್ಳಾರಿಯನ್ನು BJPಯನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಬಳ್ಳಾರಿಯನ್ನು
ಬಿಹಾರ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು. ಎರಡೂ ಪಾರ್ಟಿಯ ನಾಯಕರು ಬಳ್ಳಾರಿಯನ್ನು ಬಿಹಾರ ಮಾಡಲಿಕ್ಕೆ ಹೊಂಟಿದ್ದಾರೆ ಅಂತಕ್ಕಂತಹ ಅನುಮಾನ ಇವತ್ತು ಈ ಭಾಗದ ಜನರಿಗೆ ಮೂಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಂಥ ಈ ಒಂದು ರಕ್ತಸಿಕ್ತ ರಾಜಕೀಯಕ್ಕೆ ಅಂತ್ಯ ಹಾಡಲಾಗುತ್ತಾ ಅಂತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ಈ ಒಂದು ತನಿಖೆ ಏನಿದೆ ಆ ತನಿಖೆಗೆ ತಪ್ಪಿತಸ್ಥರು ಯಾರು, ಅದಕ್ಕೆ ಹೊಣೆ ಯಾರು ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚಿ ಕ್ರಮವನ್ನು ಜರುಗಿಸಬೇಕು ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಆಗಿದೆ. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿ ರಾಜ್ಯ ರಾಜಕಾರಣದಲ್ಲಿ ಬ್ಯಾನರ್ ಗಲಾಟೆಯಿಂದಾಗಿ ಏನು ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತ ಗುಂಡು ತಗಲಿ ಸಾವನ್ನಪ್ಪಿರ್ತಕ್ಕಂಥದ್ದು. ಆ ಘಟನಾ ಸ್ಥಳದಲ್ಲಿ ನಾನಿದ್ದೇನೆ. ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿ ಇರತಕ್ಕಂಥದ್ದು. ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿ ಇನ್ನೂ ಕೂಡ ಪೊಲೀಸ್ ಭದ್ರತೆ ಮುಂದುವರೆದಿದೆ ಅಂತಲೇ ಹೇಳ್ಬೋದಾಗಿದೆ. ಗಮನಿಸ್ಬೋದು, ಕಳೆದ 3 ದಿನಗಳಿಂದ ಕೂಡ ಇಲ್ಲಿ ಪೊಲೀಸ್ ಭದ್ರತೆ ಸಂಪೂರ್ಣವಾಗಿ ಇರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸರು ಬಂದೋಬಸ್ತನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೇ DAR ವ್ಯಾನ್ಗಳು, ಅದರ ಜೊತೆಗೆ DAR ಸಿಬ್ಬಂದಿ ಎಲ್ಲರೂ ಕೂಡ ಸ್ಥಳದಲ್ಲೇ ಮುಖ ಮೂಡಿರ್ತಕ್ಕಂತಹ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದೇ ಸ್ಥಳದಲ್ಲಿ ಇವತ್ತೇನು ಗಲಾಟೆ ಪ್ರಾರಂಭವಾಯಿತು, ಬ್ಯಾನರ್ ವಿಚಾರವಾಗಿ ಏನು ಗಲಾಟೆ ಪ್ರಾರಂಭವಾಯಿತು, ಆ ಬ್ಯಾನರ್ ವಿಚಾರವಾಗಿ ನಡೆದಂತಹ ಗಲಾಟೆ ಇವತ್ತು ಅಮಾಯಕ ಕಾಂಗ್ರೆಸ್ ಕಾರ್ಯಕರ್ತನ ಜೀವ ಹೋಗ್ಲಿಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ನಾನು ಇರ್ತಕ್ಕಂಥದ್ದು ಇದೇ ಪ್ರದೇಶದಲ್ಲಿ ಕಲ್ಲು ತೂರಾಟ ಆಗಿರ್ತಕ್ಕಂಥದ್ದು, ಅದರ ಜೊತೆಗೆ ಖಾರದ ಪುಡಿಯನ್ನು ಏರಿಸಿರ್ತಕ್ಕಂಥದ್ದು, ಜೊತೆಗೆ ಏರ್ ಫೈರನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗೆಯೇ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅವರು ಮೃತಪಟ್ಟಿದ್ದು ಕೂಡ ಇದೇ ಜಾಗದಲ್ಲಿ. ಫೈರ್ ಆಗಿ ಇವತ್ತು ಆ ಗುಂಡು ತಗಲಿ ಕಾಂಗ್ರೆಸ್ನ ಕಾರ್ಯಕರ್ತ ಸತ್ತಿರ್ತಕ್ಕಂತಹ ಈ ಜಾಗದಲ್ಲಿ ನಾನು ಇರ್ತಕ್ಕಂಥದ್ದು. ಈ ಬಲಭಾಗದಲ್ಲಿ ನಾವು ನೋಡೋದಾದರೆ ಪೊಲೀಸ್ ಭದ್ರತೆಯನ್ನು ಮತ್ತಷ್ಟು ಹೆಚ್ಚಳಗೊಳಿಸ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಈ ಭಾಗದಲ್ಲಿ ನಾವು ನೋಡೋದಾದರೆ ಆ ಪೊಲೀಸ್ ಜೀಪ್ ನಿಂತಿರ್ತಕ್ಕಂತಹ ಪಕ್ಕದಲ್ಲೇ ಇವತ್ತು ಆ ಬ್ಯಾನರನ್ನು ಏನು ಕಟ್ಟಲಾಗಿತ್ತು, ಆ ಬ್ಯಾನರಿಂದ ನಡೆದಂತಹ ಗಲಾಟೆ ಏನಿದೆ ಇವತ್ತು ಆ ಗಲಾಟೆಯಿಂದ ಸಂಪೂರ್ಣವಾಗಿ ಆ ಬಳ್ಳಾರಿ ಈ ಒಂದು ಪರಿಸ್ಥಿತಿಗೆ ಕಾರಣ ಆಗಿರ್ತಕ್ಕಂಥದ್ದು. ಇದೇ ಒಂದು ಆ ಬ್ಯಾನರ್ನ ಸಣ್ಣ ವಿಚಾರಕ್ಕೆ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿರ್ತಕ್ಕಂಥದ್ದು. ಒಂದು ಕಡೆ ಕಾಂಗ್ರೆಸ್ನ ನಾಯಕರು ಹೇಳ್ತಾರೆ BJPಯವರು ಬಳ್ಳಾರಿಯನ್ನು ಬಿಹಾರ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. BJPಯ ನಾಯಕರು ಹೇಳ್ತಾರೆ ಕಾಂಗ್ರೆಸ್ನವರು ಬಳ್ಳಾರಿಯನ್ನು BJPಯನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಬಳ್ಳಾರಿಯನ್ನು ಬಿಹಾರ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು. ಎರಡೂ ಪಾರ್ಟಿಯ ನಾಯಕರು ಬಳ್ಳಾರಿಯನ್ನು ಬಿಹಾರ ಮಾಡಲಿಕ್ಕೆ ಹೊಂಟಿದ್ದಾರೆ ಅಂತಕ್ಕಂತಹ ಅನುಮಾನ ಇವತ್ತು ಈ ಭಾಗದ ಜನರಿಗೆ ಮೂಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಂಥ ಈ ಒಂದು ರಕ್ತಸಿಕ್ತ ರಾಜಕೀಯಕ್ಕೆ ಅಂತ್ಯ ಹಾಡಲಾಗುತ್ತಾ ಅಂತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ಈ ಒಂದು ತನಿಖೆ ಏನಿದೆ ಆ ತನಿಖೆಗೆ ತಪ್ಪಿತಸ್ಥರು ಯಾರು, ಅದಕ್ಕೆ ಹೊಣೆ ಯಾರು ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚಿ ಕ್ರಮವನ್ನು ಜರುಗಿಸಬೇಕು ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಆಗಿದೆ. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.